ಹಾಯ್ ಹಲೋ ಫ್ರೆಂಡ್ಸ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತಿನ ವಿಡಿಯೋದಲ್ಲಿ ನಾವು ಸಾಮಾನ್ಯ ಕನ್ನಡ ನಾವೇನು ಸೀರೀಸ್ ಮಾಡ್ತಾ ಇದ್ದೀವಿ ಅದರದ್ದು ಕಂಟಿನ್ಯೂಷನ್ ಕ್ಲಾಸಸ್ ಆಗಿರುತ್ತೆ. ಹಾಗಾಗಿ ನಾವು ಇವತ್ತಿನ ವಿಡಿಯೋದಲ್ಲಿ ಅದರದ್ದು ಕಂಟಿನ್ಯೂಷನ್ ನಾವು ನೋಡ್ತಾ ಇರೋದು. ಲೇಖನ ಚಿಹ್ನೆಗಳು ಹಾಗೆ ಇನ್ನಷ್ಟು ನಾವು ಟಾಪಿಕ್ಸ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಕವರ್ ಮಾಡೋಣ. ಹಾಗಾಗಿ ಯಾರ್ಯಾರು ನನ್ನ ಹಳೆಯ ಟಾಪಿಕ್ಸ್ನ ಕವರ್ ಮಾಡಿರೋ ದಯವಿಟ್ಟು ಸಾಮಾನ್ಯ ಕನ್ನಡ ಅಂತಲೇ ಒಂದು ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿದ್ದೀನಿ. ಅದರಲ್ಲಿ ಹೋಗಿ ನೀವು ದಯವಿಟ್ಟು ಚೆಕ್ ಮಾಡಿ, ಸಾಮಾನ್ಯ ಕನ್ನಡ. ಓಕೆ, ಸೊ ಅದನ್ನು ನೋಡಿ ನೀವು ಇದನ್ನು ನೋಡಿದ್ರೆ ಏನು ಕಂಟಿನ್ಯೂಷನ್ ಸಿಗುತ್ತೆ ನಿಮಗೂ. ಹಾಗೆ ಇನ್ನೊಂದೇನೆಂದರೆ ನಿಮಗೆಲ್ಲ ಟಾಪಿಕ್ಸು ಒಟ್ಟಿಗೆ ಕವರ್ ಆದಂಗೂ ಆಗುತ್ತೆ. ಸೊ ಮೊದಲನೇದಾಗೆ ನಾವು ಲೇಖನ ಚಿಹ್ನೆಗಳನ್ನ ನಾವು ಸ್ಟಾರ್ಟ್ ಮಾಡೋಣ. ಲೇಖನ ಚಿಹ್ನೆಗಳು ನಾವೆಲ್ಲೆಲ್ಲಿ ಯೂಸ್ ಮಾಡೋದು ಅಂತ ಅಂದರೆ, ನಾವು ಬರವಣಿಗೆಯಲ್ಲಿ ನಾವು ಲೇಖನ ಚಿಹ್ನೆಗಳು ಯೂಸ್ ಮಾಡೋದು. ಈ ಲೇಖನ ಚಿಹ್ನೆ ಒಂದು ವಾಕ್ಯದಿಂದ ಇನ್ನೊಂದು ವಾಕ್ಯಕ್ಕೆ ಅರ್ಥಗಳಿಗೆ ಒಂದು ಸಂಬಂಧ ಕೊಡುತ್ತೆ. ಓಕೆ, ಒಂದು ವಾಕ್ಯದ ಪೂರ್ಣ ಅರ್ಥ ನಮಗೆ ಕೊಡದೆ ಸ್ಪಷ್ಟ ಆಗೋದೇ ಲೇಖನ ಚಿಹ್ನೆಯಿಂದ. ಹಾಗಾದರೆ ಲೇಖನ ಚಿಹ್ನೆಯಲ್ಲಿ ಎಷ್ಟು ಬಗೆ ಇದೆ? 12 ಬಗೆ ಇದೆ. ಅಂದರೆ ಪೂರ್ಣ ವಿರಾಮ ಇದೆ, ಅಲ್ಪ ವಿರಾಮ ಇದೆ, ಅರ್ಧ ವಿರಾಮ ಇದೆ, ವಿವರಣಾ ಚಿಹ್ನೆ ಇದೆ, ಗೀಟು ಇದೆ, ವಿವರಣಾ ಚಿಹ್ನೆ ಮತ್ತು ಗೀಟು, ಪ್ರಶ್ನಾರ್ಥಕ ಚಿಹ್ನೆ, ಉದ್ಧರಣ ಚಿಹ್ನೆ, ಆಶ್ಚರ್ಯಾರ್ಥಕ ಚಿಹ್ನೆ, ಆವರಣ ಚಿಹ್ನೆ, ಅಧಿಕ ಚಿಹ್ನೆ, ಸಮಾನಾರ್ಥಕ ಚಿಹ್ನೆ. ಈ ಥರ 12 ಲೇಖನ ಚಿಹ್ನೆಗಳು ಇರೋದು. ಹಾಗಾಗಿ ಒಂದೊಂದಾಗೆ ನಾವು ನೋಡೋಣ, ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದು ನಾವು ನೋಡೋಣ ಈ ವಿಡಿಯೋದಲ್ಲಿ. ಮೊದಲನೇದಾಗಿ ಪೂರ್ಣ ವಿರಾಮ. ಇದನ್ನು ನಾವು ಯೂಸ್ ಮಾಡೋದು ಒಂದು ವಾಕ್ಯ ಮುಗಿದ ಮೇಲೆ. ಓಕೆ, ವಾಕ್ಯ ನಾವು ಕಂಪ್ಲೀಟ್ ಮಾಡಾದಮೇಲೆ ಪೂರ್ಣ ವಿರಾಮ ನಾವು ಬಳಸೋದು. ಇದು ಶಬ್ದಗಳ ಸಂಕ್ಷಿಪ್ತ ರೂಪವನ್ನು ಸಹ ಕೊಡುತ್ತದೆ. ಅಂದರೆ ನೋಡಿ, ಇಲ್ಲಿ ನೀವು ರಾಮನು ಒಳ್ಳೆಯ ಹುಡುಗ, ಇದು ವಾಕ್ಯ ಕಂಪ್ಲೀಟ್ ಆಯಿತು. ಹಾಗಾಗಿ ನಾವು ಫುಲ್ ಸ್ಟಾಪ್ ಇಡ್ತಾಯಿದ್ದೀವಿ, ಅಂದರೆ ಪೂರ್ಣ ವಿರಾಮ ಇಡ್ತಾಯಿದ್ದೀವಿ. ಇನ್ನೊಂದು ಕರ್ನಾಟಕ ಲೋಕಸೇವಾ ಆಯೋಗ. ಇದರ ಫುಲ್ ಬರೆಯೋ ಬದಲು ನಾವು ಲೋಕಸೇವಾ ಫುಲ್ ಸ್ಟಾಪ್ ಅಥವಾ ಪೂರ್ಣ ವಿರಾಮ, ಸೇವಾ ನೋಡಿ ಪೂರ್ಣ ವಿರಾಮ ಇಟ್ಟರೆ ಅದು ಕಂಪ್ಲೀಟ್ ಆದಂಗೆ ಅರ್ಥ ಮಾಡ್ಕೊಳ್ಬೇಕು ನಾವು. ಇದು ಪೂರ್ಣ ವಿರಾಮದ ಬಗ್ಗೆ. ಅಲ್ಪ ವಿರಾಮ ಅಂದರೆ ನಾವು ವಾಕ್ಯವನ್ನು ಓದೋದುವಾಗ ಏನಾಗುತ್ತೆ, ಅಲ್ಲಲ್ಲಿ ನಾವು ಒಂಚೂರು ನಿಧಾನವಾಗಿ ಗ್ಯಾಪ್ ಕೊಟ್ಟು ಓದಬೇಕಾಗತ್ತೆ. ಓಕೆ, ನಿಲ್ಲಿಸಿ ಓದ್ತೀವಿ ನಾವು. ಅದನ್ನು ನಾವು ಅಲ್ಪ ವಿರಾಮ ಅಂತ ನಾವು ಬಳಸೋದು. ಉದಾಹರಣೆಗೆ 2-3 ನಾಮಪದ ಹೇಳೋವಾಗ, ಊರಿನ ಹೆಸರು ಹೇಳೋವಾಗ ಆವಾಗ ನಾವು ಇದನ್ನು ಬಳಸ್ತೇವೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಆದರ್ಶ ಸೋದರರು ಅಂತ ಹೇಳೋದು ಅಲ್ವಾ. ಆವಾಗ 2-3 ನಾಮಪದ ಇದ್ದಾಗ ನಾವು ಕಾಮ ಹಾಕಿ ಹೇಳ್ತೀವಿ. ನಾವು ಓದೋವಾಗೂ ಅಷ್ಟೇ, ಕಾಮ ಬಂದಾಗ ಅಥವಾ ಅಲ್ಪ ವಿರಾಮ ಬಂದಾಗ ನಾವು ಒಂದು ಸ್ವಲ್ಪ ನಿಲ್ಲಿಸಿ ಓದ್ತೇವೆ ಅದನ್ನು, ಆ ವಾಕ್ಯವನ್ನು. ಇನ್ನು ಅರ್ಧ ವಿರಾಮ. ವಾಕ್ಯದಲ್ಲಿ ಕ್ರಿಯಾಪದಗಳು ಒಂದಕ್ಕಿಂತ ಹೆಚ್ಚು ಇರುವುದುಂಟು. ಓಕೆ, ಅಂದ್ರೇನು, ಕ್ರಿಯಾಪದ ಒಂದರಿಂದಕ್ಕಿಂತ ಹೆಚ್ಚು ಕ್ರಿಯಾಪದಗಳು ಇದ್ದಾಗ ನಾವು ಅದನ್ನು ವಿಂಗಡಿಸಿ ನಾವು ಬರಿಬೇಕಾಗತ್ತೆ. ಅಂಥ ಸಮಯದಲ್ಲಿ ನಾವು ಅರ್ಧ ವಿರಾಮ ನಾವು ಬಳಸ್ತೇವೆ. ಅಂದರೆ ಇಲ್ಲಿ ಉದಾಹರಣೆ ನೋಡಿ, ಮನೆಯನ್ನು ಕಟ್ಟಬಹುದು, ಆದರೆ ಅದಕ್ಕೆ ಬೇಕಾದ ಮರ ಮುಟ್ಟುಗಳು ಸಿಕ್ಕುವುದು ಕಷ್ಟ. ಅಂತೆಯೇ ಗುಣವೂ ಸಹ. ಇಲ್ಲಿ ಮನೆಯನ್ನು ಕಟ್ಟಬೇಕು, ಇದು ಒಂದು ಕ್ರಿಯೆ. ಆಮೇಲೆ ಮರ ಅದನ್ನು ಸಹ ತರಬೇಕು, ಅದು ಒಂದು ಕ್ರಿಯೆ ಅಲ್ವಾ. ಹಾಗಾಗಿ 2-3 ಕ್ರಿಯೆ ಇರೋದ್ರಿಂದ ನಾವು ಅರ್ಧ ವಿರಾಮ ನಾವು ಬಳಸ್ತೇವೆ. ಇನ್ನು ವಿವರಣಾ ಚಿಹ್ನೆ. ಇದು ವಾಕ್ಯದ ಅರ್ಥವನ್ನು ವಿವರಿಸುವುದಕ್ಕೆ ಬಳಸುತ್ತೇವೆ ಅಥವಾ ಅಭಿಪ್ರಾಯವನ್ನು ಹೇಳುವಾಗ ನಾವು ಬಳಸ್ಬೋದು. 5ನೇದು ಗೀಟು. ಇದು ವಾಕ್ಯವನ್ನು ಪೂರ್ಣಗೊಳಿಸುವ ಮೊದಲೇ ಹಠಾತ್ತಾಗಿ ನಿಲ್ಲಿಸಬೇಕಾದರೆ ಇದನ್ನು ಬಳಸುತ್ತೇವೆ. ಅಂದರೆ ಸಂತರು ಹೇಳುವುದು ಅನುಕರಣೀಯ. ನಾವು ವಾಕ್ಯನ ನಿಲ್ಲಿಸಬೇಕಾಗಿ ಬಂದರೆ, ಅಂದರೆ ಸಡನ್ನಾಗಿ ನಿಲ್ಲಿಸಬೇಕಾಗಿ ಬಂದರೆ ಇದನ್ನು ನಾವು ಬಳಸ್ತೇವೆ. ಇನ್ನು ಆವರಣ ಚಿಹ್ನೆ ಮತ್ತು ಗೀಟು. ಇದು ಗಣಿತ ಮಾಡುವಾಗ, ಉದಾಹರಣೆಗಳನ್ನು ಕೊಡುವಾಗ ನಾವು ಬಳಸ್ತೇವೆ. 4 ಪುರುಷಾರ್ಥಗಳು ಯಾವ್ಯಾವು ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಲ್ವಾ. ಇದನ್ನು ಎಕ್ಸ್ಪ್ಲೈನ್ ಮಾಡುತ್ತೆ. ಹಾಗಾಗಿ ಆವರಣ ಚಿಹ್ನೆ ಮತ್ತು ಗೀಟು ಬಳಸ್ತೇವೆ. ಇನ್ನು ಪ್ರಶ್ನೆ ಚಿಹ್ನೆ ಎಲ್ರಿಗೂ ಗೊತ್ತಾಗಿದೆ, ವಾಕ್ಯದ ಕೊನೆಯಲ್ಲಿ ಬರುತ್ತೆ ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ. ಇನ್ನು ಉದ್ಧರಣ ಚಿಹ್ನೆ. ಇದು ಸಂಭಾಷಣೆ, ಬೇರೆಯವರು ಹೇಳಿರೋದನ್ನು ಯಥಾವತ್ತಾಗಿ ನಾವು ತಗೊಂಡು ಹೇಳಬೇಕು ಆ ವಾಕ್ಯವನ್ನು ಅಂದಾಗ ನಾವು ಯೂಸ್ ಮಾಡ್ತೇವೆ. ಇದನ್ನು ಉದ್ಧರಣ ಚಿಹ್ನೆ ಅನ್ಬೋದು. ಇನ್ನು ಆಶ್ಚರ್ಯಾರ್ಥಕ ಚಿಹ್ನೆ, ಆಶ್ಚರ್ಯ ವ್ಯಕ್ತಪಡಿಸುವಂಥ ಚಿಹ್ನೆ. ಆಮೇಲೆ ಆವರಣ ಚಿಹ್ನೆ. ಇದು ಆವರಣ ಚಿಹ್ನೆ ಅಂದ್ರೇನು, ಒಂದು ಶಬ್ದ ಅಥವಾ ವಾಕ್ಯಕ್ಕೆ ಸಮಾನಾರ್ಥಕ ಪದ ಇದ್ದರೆ ಅಥವಾ ಇನ್ನೂ ಒಂದು ಇದು ಮೀನಿಂಗ್ ಇದೆ ಅಂತ ಹೇಳೋದಕ್ಕೆ ನಾವು ಇದನ್ನು ಬಳಸ್ತೇವೆ, ಆವರಣ. ಇನ್ನು ಅಧಿಕ ಚಿಹ್ನೆ. ಅಧಿಕ ಅಂದರೆ 2-3 ಪದಗಳು ಇನ್ನು ಆ್ಯಡ್ ಮಾಡಬೇಕು, ಎಕ್ಸ್ಟ್ರಾ ಇದೆ ಅಂಥವಕ್ಕೆ ನಾವು ಅಧಿಕ ಚಿಹ್ನೆ ನಾವು ಯೂಸ್ ಮಾಡೋದು.
ಸಮಾನಾರ್ಥಕ ಚಿಹ್ನೆ. ಎರಡು ಪದಗಳು ಸಮಾನ ಎನ್ನುವಾಗ ಎರಡೂ ಸೇಮೆ. ಇಲ್ಲಿ ದಂಡು ಅಂದ್ರೂ ಒಂದೇ, ಸೈನ್ಯ ಅಂದ್ರೂ ಒಂದೇ. ಇಂಥವನ್ನು ನಾವು ಹೇಳುವಾಗ ನಾವು ಸಮಾನಾರ್ಥಕ ಚಿಹ್ನೆ ನಾವು ಬಳಸ್ತೇವೆ. ಇಷ್ಟು 12 ಚಿಹ್ನೆಗಳು ನಮಗೆ ಇರೋದು. ಇಷ್ಟು ನೆನ್ಪಿಟ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟು ನಾವು ಛಂದಸ್ಸನ್ನು ನೋಡೋಣ. ಇದು ಛಂದಸ್ಸು ಬರೆದು ವ್ಯಾಕರಣ ಶಾಸ್ತ್ರದಲ್ಲಿ ಇದು ಪದ್ಯಗಳನ್ನು ರಚಿಸುವುದಕ್ಕೆ ಒಂದು ನಿಯಮನ ಹೇಳುತ್ತೆ. ಪ್ರತಿಯೊಂದು ಸಾಲಲ್ಲಿ ಪ್ರಾಸ ಹೇಗಿರಬೇಕು, ಯತಿ ಹೇಗಿರಬೇಕು, ಗಣ ಹೇಗಿರಬೇಕು ಅದನ್ನೆಲ್ಲ ಹೇಳುತ್ತೆ. ಪದ್ಯ ಅಲ್ಲಿ ತಗೊಂಡ್ರೆ ನಾವು ಪದ್ಯ ಅಂದರೆ ಸಾಲು ಅಥವಾ ಪದಗಳ ನಿಯಮದಿಂದ ಬರೆಯುವುದೇ ಪದ್ಯಗಳು. ಒಂದು ನಿಯಮ ಇರುತ್ತೆ. ಪ್ರತಿಯೊಂದು ಸಾಲಲ್ಲೂ ಒಂದಷ್ಟು ರೂಲ್ಸ್ನ ಫಾಲೋ ಮಾಡಬೇಕು. ಮೊದಲನೇದಾಗಿ ಪ್ರಾಸ. ಪ್ರಾಸ ಅಂದರೆ ಏನು ಅಂದರೆ ಪದ್ಯದ ಪ್ರತಿ ಸಾಲಿನ 1ನೇ ಮತ್ತು 2ನೇ ಸ್ವರಗಳ ನಡುವೆ ಒಂದೇ ರೀತಿಯ ವ್ಯಂಜನ ಅಥವಾ ವ್ಯಂಜನಗಳು ಬರುವುದಕ್ಕೆ ಪ್ರಾಸ ಅಂತ ನಾವು ಹೇಳೋದು. ಪ್ರತಿ ಸಾಲಿನ 1ನೇ ಮತ್ತು 2ನೇ ಸ್ವರಗಳ ಮಧ್ಯ. ಓಕೆ, ಪ್ರತಿ ಸಾಲಿನ 1ನೇ ಮತ್ತು 2ನೇ ಸ್ವರಗಳ ನಡುವೆ ಒಂದೇ ರೀತಿಯ ವ್ಯಂಜನ ಬರಬೇಕಾಗುತ್ತೆ. ಅದನ್ನು ನಾವು ಪ್ರಾಸ ಅಂತ ನಾವು ಹೇಳೋದು. ಈ ಪ್ರಾಸ ಅಲ್ಲಿ ಸಿಂಹಪ್ರಾಸ, ಗಜಪ್ರಾಸ, ವೃಷಭಪ್ರಾಸ, ಅಜಪ್ರಾಸ, ಶರಭಪ್ರಾಸ, ಹರಿಯಪ್ರಾಸ ಎಂಬ 6 ವಿಧಗಳಿದ್ದಾವೆ. ಹಾಗಾಗಿ ಪ್ರಾಸ ಅಲ್ಲಿ ಎಷ್ಟು ವಿಧ ಇದೆ? 6 ವಿಧ ಇದೆ. ಕೆಲವರು ಪ್ರಾಸನ ಕೊನೆಯಲ್ಲಿ ಬರೋವಾಗೂ ಬಳಸ್ತಾರೆ. ಆದರೆ ಈ ಪ್ರಾಸ ಬರೋದು ರಗಳೆಯಲ್ಲಿ ಮಾತ್ರ ಈ ಪ್ರಾಸಗಳನ್ನ ಅವರು ಫಾಲೋ ಮಾಡೋದು ನಾವು ಕಂಡಿರೋದು. ಪ್ರಾಸಗಳಲ್ಲಿ ಆದಿ ಪ್ರಾಸ ಅಂತಲೂ ಬರುತ್ತೆ. ಆದಿ ಅಂದರೆ ಮೊದಲನೇದಾಗೆ ಬರೋದು. ದ್ವಿತೀಯಾಕ್ಷರದಲ್ಲಿ ಬಂದರೆ ಅದನ್ನು ಆದಿ ಪ್ರಾಸ ಅಂತಲೂ ಹೇಳ್ತಾರೆ. ಓಕೆ, ಇದನ್ನು ಬಹಳಷ್ಟು ಕವಿಗಳು ಅಂತ್ಯದಲ್ಲೂ ಬಳಸ್ತಾರೆ. ಅದನ್ನು ಅಂತ್ಯಪ್ರಾಸ ಅಂತ ನಾವು ಹೇಳ್ಬೋದು. ಏನೇ ಆಗಲಿ ಪ್ರಾಸ ಅನ್ನೋದು ಜಾಸ್ತಿ ಬರೋದು ರಗಳೆ ಅಲ್ಲಿ. ಆಯಿತಾ? ಇನ್ನು ಎರಡನೇದು ಯತಿ. ಓದುವಾಗ ನಿಲ್ಲಿಸುವ ಸ್ಥಳಗಳೇ ಯತಿ. ನಾವು ಓದುವಾಗ ನಿಲ್ಲಿಸ್ತೀವಲ್ಲ ಒಂದು ಕ್ಷಣ, ಅದನ್ನೇ ಯತಿ ಅಂತ ನಾವು ಹೇಳೋದು. ಇದು ಪದ್ಯದ ಅರ್ಥವನ್ನು ಕೊಡುತ್ತೆ ಅಥವಾ ಅರ್ಥವನ್ನು ಕೆಡಿಸ್ಬಾರ್ದು. ಹಾಗಾಗಿ ಯತಿ ಬಳಸ್ತಾರೆ. ಇನ್ನು ಗಣ. ಗಣ ಅಂದರೆ ಗುಂಪು ಅಥವಾ ಸಮೂಹ. ಪದ್ಯದ ಪ್ರತಿ ಪಾದದಲ್ಲೂ ವಿಭಜಿಸೋ ಮಾತ್ರೆಗಳು, ಒಂದೊಂದೇ ಮಾತ್ರೆಗಳು, ಮಾತ್ರಾಗಣ ಅಂತೆಲ್ಲ ಬರುತ್ತೆ, ಮುಂದೆ ನಾವು ನೋಡ್ತೀವಿ. ಗುಂಪಾಗಿ ನಾವು ಮಾಡೋದನ್ನು ನಾವು ಗಣ ಅಂತ ನಾವು ಹೇಳ್ಬೋದು. ಅಕ್ಷರಗಳನ್ನ ಜೋಡಿಸಿ ಒಂದು ಗ್ರೂಪಾಗಿ ಮಾಡ್ತೀವಿ, ಅದನ್ನು ಅಂಶಗಣ ಅಂತ ನಾವು ಹೇಳ್ತೀವಿ. ಮಾತ್ರೆ ಅಂದ್ರೇನು? ಏನಾಗುತ್ತೆ ಮಾತ್ರೆಯಲ್ಲಿ ಅಂದರೆ 2 ಥರ ಬರುತ್ತೆ. ಒಂದು ಲಘು ಮತ್ತು ಇನ್ನೊಂದು ಗುರು. ಲಘು ಮತ್ತು ಗುರು ಮಾತ್ರೆಯಲ್ಲಿ. ಮಾತ್ರೆ ಅಂದರೆ ಏನಿಲ್ಲ ಅಂದರೆ ಒಂದು ಅಕ್ಷರ ನಾವು ಉಚ್ಚರಿಸೋದಕ್ಕೆ ಎಷ್ಟು ಕಾಲಾವಕಾಶ ತಗೋತೀವೋ ಅದನ್ನು ಮಾತ್ರೆ ಅಂತ ಹೇಳೋದು. ಉದಾಹರಣೆಗೆ ಹಸ್ರಸ್ವರ, ಹಸ್ರಸ್ವರ ನಾವು ಒಂದು ಮಾತ್ರಾಕ್ಷಣ ಅಂದರೆ ಬೇಗ ಹೇಳಿಬಿಡ್ತೇವೆ, ಅದನ್ನು ಲಘು ಅಂತ ಹೇಳೋದು. ಲಘು ಸಿಂಬಲ್ ಇದು. ಉದಾಹರಣೆಗೆ ಆ, ಈ, ಉ, ರು ಇವೆಲ್ಲ ಒಂದು ಮಾತ್ರಾಕ್ಷಣ. ಓಕೆ, ಇನ್ನು ಗುರು ಅಂದ್ರೇನು? ಸ್ವಲ್ಪ 2 ಮಾತ್ರಾಕ್ಷಣ ದೀರ್ಘ ಮಾಡಿ ಹೇಳ್ತೀವಿಲ್ವ ನಿಧಾನಕ್ಕೆ, ಅದನ್ನು ಗುರು ಅಂತ ಹೇಳೋದು. ಉದಾಹರಣೆಗೆ ನೋಡಿ, ದೀರ್ಘ ದೀ ಅಂತ ಹೇಳೋದು. ಓಕೆ, ಆ ಅಂತ ಹೇಳೋದು, ಅದನ್ನೆಲ್ಲ ನಾವು ಗುರು ಅಂತ ನಾವು ಹೇಳೋದು. ಇಲ್ಲಿ ಗುರುಗಳಲ್ಲಿ ದೀರ್ಘ ಬಂದಾಗೂ ತಗೋಬೇಕು. ಓಕೆ, ಆಮೇಲೆ ಅನುಸ್ವರ ವಿಸರ್ಗ ಬಂದಾಗೂ ಗುರುನೇ ಆಗುತ್ತೆ. ಆಮೇಲೆ ಒತ್ತಕ್ಷರ ಏನಾದರೂ ಬಂದರೆ ಒತ್ತಕ್ಷರ ಇಂದಿನ ಪದ ಏನಾಗುತ್ತೆ? ಗುರು ಆಗುತ್ತೆ. ಇದು ಆ್ಯಕ್ಚುಲಿ ಲಘು ಬರಬೇಕು, ಬಟ್ ಇಂದಿನ ಅಕ್ಷರ ನಮಗೆ ಗುರು ಬರುತ್ತೆ ಒತ್ತಕ್ಷರ ಇದ್ದಾಗ ಮಾತ್ರ. ಆಮೇಲೆ ವ್ಯಂಜನಾಕ್ಷರದ ಇಂದಿನ ಅಕ್ಷರಗಳು ಸಹ ಗುರುನೇ ಆಗುತ್ತೆ. ನಿಮಗೇನೋ ವ್ಯಂಜನಾಕ್ಷರದ ಇಂದಿನ ಅಕ್ಷರ ಇದು ನಿಮಗೆ ಆ್ಯಕ್ಚುಲಿ ಲಘು ಬರಬೇಕು, ಬಟ್ ವ್ಯಂಜನ ಇರೋದ್ರಿಂದ ಇಲ್ಲಿ ನಿಮಗೆ ಏನು ಬರುತ್ತೆ? ಗುರು ಬರುತ್ತೆ. ಈ ಥರ ರೂಲ್ಸ್ ಇದ್ದಾವೆ. ಓಕೆ, ಸೊ ಇಲ್ಲೊಂದು ಎಕ್ಸಾಂಪಲ್ ನೋಡಿ. ಇಲ್ಲಿ ಶಾಸ್ತ್ರ ಅಂತ ಇದೆ. ಓಕೆನಾ? ಇಲ್ಲಿ ನಿಮಗೆಂದ ಒತ್ತಕ್ಷರ ಬಂದಿದೆ, ಹಾಗಾಗಿ ಇಂದಿನ ಪದ ನಿಮಗೆ ಗುರು ಆಗಬೇಕು, ಇದು ಲಘು ಆಗುತ್ತೆ. ಇಲ್ಲೂ ಅಷ್ಟೇ ಕಾಂಕ್ಷೆ ಏನು ಬರುತ್ತೆ? ಇಲ್ಲಿ ಒತ್ತಕ್ಷರ ಇದೆ ನಿಮಗೆ, ಒತ್ತಕ್ಷರದ ಇಂದಿನ ಅಕ್ಷರ ಏನು ಬರುತ್ತೆ? ಗುರು ಆಗುತ್ತೆ, ಇದು ಲಘು ಆಗುತ್ತೆ. ಇವೆಲ್ಲ ಷಟ್ಪದಿಯಲ್ಲಿ ಬಹಳ ಬಳಸ್ತೇವೆ. ಇನ್ನು ಷಟ್ಪದಿಯಲ್ಲಿ ಏನು ಮಾಡ್ಬೋದು ಅಂತ ಅಂದರೆ, ಷಟ್ಪದಿಯಲ್ಲಿ ಕೊನೆಯ ಅಕ್ಷರ ಲಘು ಆಗಿದ್ರೂ ಸಹ ಲಘು ಆಗಿದ್ರೂ ಗುರು ಅಂತಲೇ ನಾವು ತೊಗೊಳೋದು ಷಟ್ಪದಿಯಲ್ಲಿ ಮಾತ್ರ. ಇನ್ನು ಪ್ಲುತ್ತ ಸ್ವರ ಪ್ಲುತ್ತ ಅಂದರೆ 1 ಮಾತ್ರೆಗಿಂತ 2 ಮಾತ್ರೆಗಿಂತ ಬಳಸಿದ್ರೆ ಅದನ್ನು ಪ್ಲುತ್ತ ಅಂತ ಹೇಳೋದು, ಅದನ್ನು ಗುರು ಅಂತಲೇ ತೊಗೋತಾರೆ. ಓಕೆ, ಇದು ಮಾತ್ರಾಗಣಕ್ಕೆ ಬಂದುಬಿಡೋಣ ಡೈರೆಕ್ಟಾಗಿ. ಕಂದ ಪದ್ಯ ಲಕ್ಷಣಕ್ಕೆ ಬಂದುಬಿಡೋಣ. ಈ ಕಂದ ಪದ್ಯ ಅಂದರೆ ಕಂದ ಪದ್ಯದಲ್ಲಿ
4 ಸಾಲಿರುತ್ತೆ, 4 ಲೈನ್ಸ್ ಇರುತ್ತೆ. ಕಂದೆ ಪದ್ಯದಲ್ಲಿ 4 ಸಾಲಿರುತ್ತೆ. ಓಕೆ, 1 2 3 4. ಇದರಲ್ಲಿ 1 ಮತ್ತು 3ನೇ ಏನು ಈಕ್ವಲ್ ಆಗಿರುತ್ತೆ. ಹಾಗೆ ಏನು 4 ಗ್ರೂಪ್ ಆಗಿರುತ್ತೆ. ಓಕೆನಾ, 4 ಮಾತ್ರ ಗಣ 3 ಬರುತ್ತೆ ಇದರಲ್ಲಿ. ಇಲ್ಲಿ ಎರಡನೇದ್ರಲ್ಲಿ ಏನು ಬರುತ್ತೆ ಅಂದರೆ 4 ಗ್ರೂಪು ನಿಮಗೆ 5 ಮಾತ್ರ ಗಣಗಳಿಂದ ಕೂಡಿರುತ್ತೆ. ಓಕೆ, ಇದು ಏನು 4 3 4 5 ಅಂತ ನೀವು ನೆನ್ಪಿಟ್ಕೊಳ್ಳಿ. 4 ಗ್ರೂಪು ಬಟ್ 3 ಗ್ರೂಪ್ಸ್ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡಿ 4 5 4 5 4 ಗ್ರೂಪ್ ಮಾಡೋದು, ಈ ಥರ ಮಾಡಬೇಕಾಗುತ್ತೆ. ಓಕೆ, ಇನ್ನು ಷಟ್ಪದಿಯಲ್ಲಿ ಬಂದರೆ 6 ಬಗೆಯ ಷಟ್ಪದಿ ಇದೆ. ಶರ ಷಟ್ಪದಿ, ಕುಸುಮ ಷಟ್ಪದಿ, ವಾರ್ಧಕ ಷಟ್ಪದಿ, ಭೋಗ ಷಟ್ಪದಿ, ಭಾಮಿನಿ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ. ಓಕೆ, ಸೊ ಇಲ್ಲಿ ಭಾಮಿನಿ ಷಟ್ಪದಿಲಿ ಏನು ಬರೋದಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಲಘು ಗುರು ಲಘು ಬರೋದಿಲ್ಲ, ಭಾಮಿನಿ ಷಟ್ಪದಿಲಿ ಎಲ್ಲೂ ಬರೋದಿಲ್ಲ. ಈ ಥರ ಕಾಂಬಿನೇಷನ್ ಬಂದರೆ ಅದನ್ನು ಭಾಮಿನಿ ಷಟ್ಪದಿ ಅಂತ ಹೇಳ್ತೇವೆ. ಷಟ್ಪದಿಯಲ್ಲಿ ಏನಾದರೂ 6 ಲೈನ್ಸ್ ಬರುತ್ತೆ. 1 2 4 5 ಸೇಮ್ ಆಗಿರುತ್ತೆ. ಓಕೆ, 3 ಮತ್ತು 6 ಸೇಮ್ ಇರುತ್ತೆ. 3 ಮತ್ತು 6 ಸೇಮ್ ಇರುತ್ತೆ. 3 and 6 ಸೇಮ್ ಇರುತ್ತೆ. ಹಾಗೆ ಇನ್ನೊಂದು ಏನು ಅಂದರೆ ಇಲ್ಲಿ ಗ್ರೂಪ್ ಮಾಡೋದೇನು ಹೆಂಗೆ ಅಂದರೆ 3 4 3 4 ಗ್ರೂಪ್ ಮಾಡೋದು. 3 4 3 4 ಗ್ರೂಪ್ ಮಾಡೋದು. ಆಮೇಲೆ ಏನು 1 2 3 4 4 ಇರುತ್ತೆ. 3 4 3 4 ಎಷ್ಟಿರುತ್ತೆ? 3 4 3 4 4 ಇರುತ್ತೆ. 1 2 3 4 4 ಇರುತ್ತೆ. ಫಸ್ಟ್ 1 2 4 5 ಲೈನ್ಸಲ್ಲಿ. 3 ಮತ್ತು 6ಅಲ್ಲಿ ಏನು ಬರುತ್ತೆ ಅಂತ ಅಂದರೆ 6 ಬರುತ್ತೆ. 3 ಮತ್ತು 6ಅಲ್ಲಿ 6 ಬರುತ್ತೆ. ಅಂದರೆ 3 4 3 3 4 3 4 3 1 2 3 4 5 4 ಈ ಥರ ಬರುತ್ತೆ ಗ್ರೂಪ್ಸು. 3 4 3 4 ಆಗಿರುತ್ತೆ. ಹಾಗೆ ಲಘು ಗುರು ಲಘು ಬರೋದಿಲ್ಲ, ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಇನ್ನು ವಾರ್ತಕ ಷಟ್ಪದಿಲಿ ಏನು ಅಂತ ಅಂದರೆ ವಾರ್ತಕ ಅಲ್ಲಿ ಕೊನೆ ಅಕ್ಷರ ಏನು ಲಘು ಆಗಿದ್ರೂ ನಾವು ಗುರು ಅಂತಲೇ ನಾವು ತೊಗೊಬೇಕಾಗುತ್ತೆ. ಇಲ್ಲೂ ಅಷ್ಟೇ 1 2 4 5 ಸೇಮ್ ಆಗಿರುತ್ತೆ. ಓಕೆ, ಇಲ್ಲಿ 5 5 ಇರುತ್ತೆ. 5 5 5 5 ಆಗಿ ಮಾಡ್ತಾರೆ. 5 ಗುಂಪು 4 ಇರುತ್ತೆ. ಓಕೆ, ಆಮೇಲೆ ಶರ ಷಟ್ಪದಿಯಲ್ಲೇನು ಇಲ್ಲಿ ಲಘು ಗುರು ಲಘು ಬರಬಾರ್ದು. ಶರ ಷಟ್ಪದಿಯಲ್ಲಿ ಇಲ್ಲಿ 4 ಮಾತ್ರೆ 2 ಗಣಗಳಿಂದ ಕೂಡಿರುತ್ತೆ. 4 ಮಾತ್ರ ಬರುತ್ತೆ. ಇನ್ನು ಕುಸುಮ ಷಟ್ಪದಿಯಲ್ಲಿ ಏನು ಲಘು 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 ಗುರು ಲಘು ಬರಬಾರ್ದು. ಹಾಗೆ ಇನ್ನೊಂದೇನೆಂದರೆ 5 ಮಾತ್ರೆ 2 ಗಣ ಇರುತ್ತೆ. 5 2 ಬಂದಿರುತ್ತೆ ಇಲ್ಲಿ. ಇನ್ನು ಭೋಗ ಷಟ್ಪದಿಯಲ್ಲಿ ಏನು ಗುರು ಮತ್ತು ಲಘು ಬರಬಾರ್ದು. ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ. ಇನ್ನು ಪರಿವರ್ಧಿನಿ ಷಟ್ಪದಿಯಲ್ಲಿ ಲಘು ಗುರು ಲಘು ಬರಬಾರ್ದು. ಲಘು ಗುರು ಲಘು ಬರಬಾರ್ದು. ಹಾಗೆ ಕೊನೆ ಅಕ್ಷರ ಏನು ಲಘು ಆಗಿದ್ರೂ ನಾವು ಗುರು ಅಂತಲೇ ನಾವು ತೊಗೊಳೋದು. ಇಷ್ಟು ಫುಲ್ಲು ಷಟ್ಪದಿಯಲ್ಲಿ ಹೇಗೆ ಮಾತ್ರಾಗಣ ಇರುತ್ತೆ ಅಂತ. ಇನ್ನು ನೆಕ್ಸ್ಟು ರಗಳೆಗೆ ಬಂದರೆ ರಗಳೆನ ಏನು ಸಂಸ್ಕೃತ ಶಬ್ದನ ತೊಗೊಂಡಿದ್ದು ರಗೂಟ ಅನ್ನೋ ಸಂಸ್ಕೃತ ಶಬ್ದದಿಂದ. ರಗಳೆಯಲ್ಲಿ ಕನ್ನಡದಲ್ಲಿ ಏನು ಉತ್ಸಾಹ ರಗಳೆ, ಮಂದಾನಿಲ್ಲ ರಗಳೆ, ಲಲಿತ ರಗಳೆ ಆಗಿ 3 ಥರ ಇದೆ. ರಗಳೆ ಏನು ಇಷ್ಟೇ ಸಾಲಿರಬೇಕು ಅನ್ನೋ ನಿಯಮ ಇಲ್ಲ. ಷಟ್ಪದಿ ಆದರೆ 6 ಇರಬೇಕು, ರಗಳೆ ಇಷ್ಟೇ ಇರಬೇಕು ಅಂತ ಏನಿಲ್ಲ. ರಗಳೆ ಎಲ್ಲಿ ಬೇಕಾದ್ರೂ ನಾವು ಬಳಸ್ತಾ ಹೋಗ್ಬೋದು. ಹಾಗೆ ರಗಳೆ ಏನಂದ್ರೇನು 2 ಲೈನ್ಸ್ ಸಮನಾಗಿ ಮಾತ್ರಾಗಣದಿಂದ ಅದು ಇರುತ್ತೆ. ಆಮೇಲೆ ರಗಳೆಯಲ್ಲಿ ಅಂತ್ಯಪ್ರಾಸ ಇದ್ದೇ ಇರುತ್ತೆ. ಮೊದಲನೇದಾಗಿ ಉತ್ಸಾಹ ರಗಳೆ. ಉತ್ಸಾಹ ರಗಳೆ ಅಂದ್ರೇನು ಇಲ್ಲಿ 2 ಸಾಲುಗಳಲ್ಲಿ ಪ್ರಾಸ ನಿಯಮವಿರುತ್ತೆ. 2 ಸಾಲಲ್ಲಿ ಪ್ರಾಸ ನಿಯಮ ಇರುತ್ತೆ. ಹಾಗೆ 3 ಮಾತ್ರೆ 4 ಗಣ ಇರುತ್ತೆ. 3 3 3 ಇರುತ್ತೆ. 3 3 3 ಇರುತ್ತೆ. 4 ಇರುತ್ತೆ ಈ ಥರ. ಓಕೆ, ಅದನ್ನು ಉತ್ಸಾಹ ರಗಳೆ. ಇನ್ನು ಮಂದಾನಿಲ್ಲ ರಗಳೆ ಬಂದರೆ ಏನು ನಿಮಗೆ 4 ಮಾತ್ರ ಇರುತ್ತೆ. ಓಕೆ, 2 ಲೈನ್ ಇರುತ್ತೆ. 4 ಮಾತ್ರೆಯ 4 ಗ್ರೂಪಾಗಿ ಇರುತ್ತೆ. ಓಕೆ, ಇಲ್ಲಿ ಪ್ರಾಸ ನಿಯಮ ಏನು ಇರೋದಿಲ್ಲ. ಇನ್ನು ಲಲಿತ ಬಂದರೆ ನಿಮಗೆ 5 5 ಆಗಿರುತ್ತೆ. 5 4 ಗ್ರೂಪಾಗಿರುತ್ತೆ. ಅದನ್ನು ನಿಮಗೆ ಲಲಿತ ರಗಳೆ ಅಂತ ಹೇಳೋದು. ಹಾಗಾಗಿ ರಗಳೆಯಲ್ಲಿ ನಿಮಗೆ 3 ಥರ 3 3 4 ಬಂದರೆ
ಉತ್ಸಾಹ. ಮಂದಾನಿ ಇಲ್ಲ ಅಂದರೆ 4 4 ಬರುತ್ತೆ. ಲಲಿತ ಅಂದರೆ 5 4 ಬರುತ್ತೆ. ಇದು ಇನ್ನು ದಂಡಕ ಅಂತೇನೋ ಒಂದು ಬರುತ್ತೆ. ದಂಡಕ ಅಂದರೆ ಇದೊಂದು ಗದ್ಯ ಶೈಲಿ. ಇದು ನಿಮಗೆ ಗದ್ಯ ಶೈಲಿಯಾಗಿರೋ ಪದಗಳ ರಚನೆ ಇಲ್ಲ, ಗಣ ನಿಯಮ ಇರುತ್ತದೆ ಇದರಲ್ಲಿ ಅಂತ ನೆನ್ಪಿಟ್ಕೊಳ್ಳಿ ಸಾಕು. ಇದು ಒಂದು ಛಂದಸ್ಸಲ್ಲಿ ಬರುವಂಥದ್ದು. ಓಕೆ, ಇನ್ನು ಅಕ್ಷರಗಣ ಬಂದರೆ ಏನು ನಾವು ಓದಿದ್ವಿ, ಏನು ಯಮತ ರಾಜ ಬಾಣ ಸಲಗಂ ಅಂತ ನಾವು ಓದಿದ್ವಿ. ಯಮತ ರಾಜ ಬಾಣ ಸಲಗಂ. ಓಕೆ, ಯಮದ ರಾಜ ಬಾಣ ಸಲಗಂ ಓದಿದ್ವಿ. ಅಂದರೆ ಯಾ ಗಣ ಇದು. ಯಾ ಅಂದ್ರೇನು? ಲಘು ಗುರು ಲಘು ಬರಬೇಕು, 3 ಅಕ್ಷರದ್ದು ಅಲ್ವಾ, ಅಥವಾ ಏನು 4 ಗ್ರೂಪ್ ಮಾಡ್ತಾರೆ ಇದನ್ನು. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಯಮತ ರಾಜ ಬಾಣ ಸಲಗಂ ಅಂದರೆ ಏನು? ಲಘು ಗುರು 3 ಇರೆ ಏನಂತೀವಿ ನಾವು? ನಾಗಣ ಅಂತ ನಾವು ಹೇಳ್ತೀವಿ. ಲಘು 3 ಇರೆ, ಲಘು ಗುರು 3 ಇದ್ರೆ, ಲಘು 3 ಇದ್ದರೆ ಅದನ್ನು ನಾಗಣ ಅಂತ ನಾವು ಹೇಳೋದು. ಓಕೆ, ಲಘು ಗುರು ಮೊದಲಲ್ಲಿ ಬರಲು ಏನು? ಭಯಗಣ, ಭಯಗಣ. ಈ ಥರ ನಮಗೆ ನೆನಪಿದೆ. ಏನು ನಾವು ಹೈಸ್ಕೂಲ್ನಲ್ಲಿ ಓದೋವಾಗ ಇದನ್ನು ನಾವು ಓದಿದ್ವಿ. ಸದ್ಯಕ್ಕೆ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಯಾ ಗಣ ಅಂತ ನಮಗೆ ಕೇಳಬಹುದು, ಆವಾಗ ಇದು ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ನಮಗೆ ಬರೋದು ಯಾವುದು ಅಂದರೆ ವೃತ್ತಗಳು ಬರುತ್ತೆ ಕನ್ನಡದಲ್ಲಿ. ಓಕೆ, ರಗಳೆ ಆದಮೇಲೆ ವೃತ್ತಗಳು ಬರುತ್ತೆ. ವೃತ್ತಗಳಲ್ಲಿ ಏನು ಅಂದರೆ 4 ಸಾಲು ಇರುತ್ತೆ. ಇದೊಂದು ಪದ್ಯ ಜಾತಿಗೆ ಬರುತ್ತೆ. ಒಂದೇ ಥರ ಏನು ಲಕ್ಷಣ ಇರುತ್ತೆ, ಅದನ್ನು ಸಮವೃತ್ತ ಅಂತ ನಾವು ಹೇಳೋದು. ಕನ್ನಡದಲ್ಲಿ ಬಹಳಷ್ಟು ಸಮವೃತ್ತನೇ ಬರೋದು. ಇದನ್ನು ಖ್ಯಾತ ಕರ್ನಾಟಕ ಅಂತಲೂ ಸಹ ಹೇಳ್ತಾರೆ. ಖ್ಯಾತ ಕರ್ನಾಟಕ ಅಂತಲೂ ಸಹ ಹೇಳ್ತಾರೆ. ಇದರಲ್ಲಿ ನಮ್ಗೆ ಏನೇನು ಬರುತ್ತೆ? ಉತ್ಪಲಮಾಲ, ಚಂಪಕಮಾಲ, ಮತ್ತೇಬ ವಿಕ್ರೀಡಿತ, ಶಾರ್ದೂಲ ವಿಕ್ರೀಡಿತ, ಸ್ರಗ್ಧರ, ಮಹಾ ಸ್ರಗ್ಧರ. ಹಾಗಾಗಿ ಕನ್ನಡದಲ್ಲಿ 6 ವೃತ್ತಗಳು ಬರುತ್ತೆ. ಓಕೆ, ಎಷ್ಟೆಷ್ಟು ಮಾತ್ರ ಇರುತ್ತೆ ಅಂತ ಇಲ್ಲಿದೆ ನೋಡಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಉತ್ಪಲಮಾಲಾಗೆ 20, ಚಂಪಕಮಾಲಾಗೆ 21, ಶಾರ್ದೂಲಾಗೆ 19, ಮತ್ತೇಬ ವಿಕ್ರೀಡಿತಕ್ಕೆ 20, ಸ್ರಗ್ಧರಾಗೆ 21, ಮಹಾಸ್ರಗ್ಧರಾಗೆ 22. ಇದನ್ನು ಏನು 11ನೇ ಶತಮಾನದಲ್ಲಿ ನಾಗವರ್ಮ ಛಂದೋಬುದಿ ಅಂತ ಬರೆದಿರ್ತಾರಲ್ಲ, ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಖ್ಯಾತ ಕರ್ನಾಟಕ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನಾವು ಉತ್ಪಲಮಾಲ ತೊಗೊಳೋಣ. ಉತ್ಪಲಮಾಲಲ್ಲಿ ಏನು 4 ಸಾಲಿರುತ್ತೆ. ಓಕೆ, ಪ್ರತಿ ಅಕ್ಷರನ ಏನು ಬರಣ ಬರಣ ಬಬರ ಅಂತ ಬರುತ್ತೆ. ಅಂದರೆ ಏನು? ಮೊದಲನೇದಾಗಿ ಬಾಗಣ ಬರುತ್ತೆ, ರ ನ ಬ ಬ ರ. ಕೊನೆಯಲ್ಲಿ ಲಘು ಮತ್ತು ಗುರು ಬರುತ್ತೆ. ಒಟ್ಟಾಗೆ ನಿಮಗೆ ಎಷ್ಟು ಬರುತ್ತೆ ಉತ್ಪಲಮಾಲಲ್ಲಿ ಅಂದರೆ 20 ಮಾತ್ರ ಗಣ ಬರುತ್ತೆ ಕೌಂಟ್ ಮಾಡಿದ್ರೆ. ಓಕೆ, ಇದನ್ನು ಉತ್ಪಲಮಾಲ ಅಂತ ನಾವು ಹೇಳೋದು. ಇನ್ನು ಚಂಪಕಮಾಲಾಗೆ ಬಂದರೆ ನಜ ಬಜ ಜಜರ, ನಜ ಬಜ ಜಜರ. ಓಕೆ, ಕೊನೆಯಲ್ಲಿ ಏನು ಬರೋದಿಲ್ಲ ಇಲ್ಲಿ. ಇನ್ನು ಶಾರ್ದೂಲಾಗೆ ಬಂದರೆ ಏನು ಮಸಜ ಸತತ, ಮಸಜ ಸತತ. ಕೊನೆಯಲ್ಲಿ ಒಂದು ಗುರು ಇರುತ್ತೆ ಇದರಲ್ಲಿ. ಓಕೆ, ಸೊ ಚಂಪಕಾಲಿ ಎಷ್ಟಿರಬೇಕು? ಚಂಪಕಾಲಿ 21 ಇರಬೇಕು. ಚಂಪಕಾಲಿ 21, ಶಾರ್ದೂಲಾಲಿ 19. ಚಂಪಕಾಲಿ 21, ಶಾರ್ದೂಲಾಲಿ 19. ಇನ್ನು ಮತ್ತೆ ವಿಕ್ರೀಡಿತಲ್ಲಿ ಏನು ಬರುತ್ತೆ? ಸಬರಣಮಯ, ಸಬರಣಮಯ. ಇಲ್ಲಿ 20 ಅಕ್ಷರ ಇರುತ್ತೆ. ಇಲ್ಲಿ 20 ಅಕ್ಷರ ಇರುತ್ತೆ. ಶಾರ್ದೂಲಾಲಿ ಒಂದು ನಿಮಿಷ, ಮತ್ತೆ ವಿಕ್ರೀಡಿತಾಲಿ 20 ಅಕ್ಷರ ಇರುತ್ತೆ. ಕೊನೆಯಲ್ಲಿ ಲಘು ಮತ್ತು ಗುರು ಇರುತ್ತೆ. ಇನ್ನು ಸ್ರಗ್ಧರಾಗೆ ಬಂದರೆ ಮರಬನ ಯಯ, ಮರಬನ ಯಯ ಬರುತ್ತೆ. ಇಲ್ಲಿ ಎಷ್ಟಿರುತ್ತೆ ನಿಮಗೆ? 21 ಅಕ್ಷರ ಇರುತ್ತೆ ನಿಮಗೆ. ಓಕೆ, ಆಮೇಲೆ ಮಹಾಸ್ರಗ್ಧರಾಗಿ ಬಂದರೆ ಸತತ ನ ಸರ, ಸತತ ನ ಸರರ ಬರುತ್ತೆ. ಕೊನೆಯಲ್ಲಿ ಒಂದು ಗುರು ಇರುತ್ತೆ. ಇಲ್ಲಿ 21 ಇರುತ್ತೆ. ಓಕೆ, ಇದೊಂದು ಏನು ಫಾರ್ಮುಲಾ ಥರ ಇತ್ತು ನಮಗೆ ಅಲ್ವಾ? ಗುರು ಒಂದಿದರೆ ಏನು ಉತ್ಪಲ ಮತ, ಗುರು ಮೊದಲಿಗೆ 3 ಬಂದರೆ ಏನು ಶಾರ್ದೂಲ, 4 ಇದ್ದರೆ ಸ್ರಗ್ಧರ, ಲಘು ಗುರು ದ್ವಂದ್ವ ಇದ್ದರೆ ಗುರು ದ್ವಂದ್ವ. ಈ ಥರ ನಮಗೊಂದು ಫಾರ್ಮುಲಾ ಇತ್ತು. ಮರ್ತೋಗಿದ್ರೆ ನೀವು ಈ ಥರ ನೆನ್ಪಿಟ್ಕೊಂಬಿಡಿ. ಓಕೆನಾ? ವೃತ್ತ ಅಲ್ಲಿ 6 ಥರ ವೃತ್ತ ಬರುತ್ತೆ. ಖ್ಯಾತ ಕರ್ನಾಟಕ ಅಂತ ಹೇಳ್ತೀವಿ. ಇದು ಫಾರ್ಮುಲಾ ಈ ಥರ ಬರುತ್ತೆ. ಓಕೆ, ಇದು ಸೂತ್ರ. ಇನ್ನು ಅಂಶಗಣಗೆ ಬಂದರೆ ನಿಮಗೆ ಬ್ರಹ್ಮಗಣ ಅಂತ ಬರುತ್ತೆ, ವಿಷ್ಣುಗಣ ಅಂತ ಬರುತ್ತೆ, ರುದ್ರಗಣ ಅಂತ ಬರುತ್ತೆ. ಇವೆಲ್ಲ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಅಷ್ಟೊಂದು ಕ್ವೆಶನ್ಸ್ ಕೇಳಿಲ್ಲ, ಹಾಗಾಗಿ ಬೇಡ.
ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಂದರೆ ಏನು, ಅಲಂಕಾರಕ್ಕೆ ಬರುತ್ತೆ. ಒಂದು ಅರ್ಥದ ಬಗ್ಗೆ ಅಥವಾ ಶಬ್ದಗಳ ಚಮತ್ಕಾರದಿಂದ ಏನು ಸೌಂದರ್ಯ, ಏನು ಪದ್ಯ ಅಥವಾ ಶಬ್ದಗಳ ಸೌಂದರ್ಯ ಹೆಚ್ಚಿದರೆ ಅದನ್ನು ಅಲಂಕಾರ ಅಂತ ನಾವು ಹೇಳೋದು. ನಾವು ಹೇಗೆ ಅಲಂಕಾರ ಮಾಡ್ಕೋತೀವೋ ಒಡವೆ ಎಲ್ಲ ತೊಗೊಂಡು ಬಟ್ಟೆ ಹಾಕ್ಕೊಂಡು, ಅದೇ ಥರ ವರ್ಡ್ಸಲ್ಲಿ ಅಕ್ಷರಗಳಲ್ಲಿ ಹೇಗೆ ಅಲಂಕಾರನ ಜಾಸ್ತಿ ಮಾಡೋದು ಅಂದರೆ ಈ ಥರ. ಸೊ ಇದರಲ್ಲಿ 2 ಥರ ಬರುತ್ತೆ, ಅರ್ಥಾಲಂಕಾರ ಮತ್ತು ಶಬ್ದಾಲಂಕಾರ. ಅರ್ಥಾಲಂಕಾರ ಅಂದ್ರೇನು, ಅರ್ಥವನ್ನು ಹೆಚ್ಚಿದ್ರೆ, ಕಾವ್ಯದ ಅರ್ಥವನ್ನು ಹೆಚ್ಚಿದ್ರೆ ಅದನ್ನು ಅರ್ಥಾಲಂಕಾರ ಅಂತ ನಾವು ಹೇಳೋದು. ಅದರಲ್ಲಿ 2 ಬಗೆ ಬರುತ್ತೆ. ಏನು ಉಪಮಾಲಂಕಾರ ಅಂತ ಬಂದ್ರೇನು, 2 ವಸ್ತುಗಳಿಗೇನು ಹೋಲಿಸ್ತೀವಿ ಪರಸ್ಪರ, 2 ವಸ್ತುಗಳ ಪರಸ್ಪರ ಇರುವ ಆಕರ್ಷಕ ಹೋಲಿಕೆಯನ್ನು ಉತ್ಪಲಮಾಲ ಅಂತ ಹೇಳೋದು. ಓಕೆ, ಎಕ್ಸಾಂಪಲ್ ತೊಗೊಂಬಿಡೋಣ. ಈ ಮಗುವಿನ ಮುಖವು ಪೂರ್ಣಚಂದ್ರನ ಮುಖದಂತೆ ಮನೋಹರವಾಗಿದೆ. ಇಲ್ಲಿ ಮಗುವಿನ ಮುಖ ಏನು ಉಪಮೇಯ ಆಗುತ್ತೆ. ಪೂರ್ಣಚಂದ್ರ, ಮಗುವಿನ ಮುಖ ಯಾವುದಕ್ಕೆ ಹೋಲಿಸ್ತಾ ಇರೋದು ಪೂರ್ಣಚಂದ್ರಕ್ಕೆ, ಹಾಗಾಗಿ ಇದು ಉಪಮಾನ ಆಗುತ್ತೆ. ಇಲ್ಲಿ ನೆಕ್ಸ್ಟು ಏನು ಮಗುವಿನ ಮುಖ ಯಾವುದಕ್ಕಿದೆ, ಚಂದ್ರನಲ್ಲಿ ಆಹ್ಲಾದಕರ ಅಂದರೆ ಮನೋಹರವಾಗಿದೆ, ಅಂದರೆ ಸಮಾನ ಧರ್ಮ, ಈಕ್ವಲ್ ಆಗಿ ಮಾಡ್ತಾ ಇದ್ದಾರೆ. ಇನ್ನು ಅಂತ್ಯ ಬರುತ್ತಲ್ಲ, ಈ ಅಂತ್ಯನ ಏನಂತ ಹೇಳೋದು ಉಪಮಾವಾಚಕ ಅಂತ ನಾವು ಹೇಳೋದು. ಹಾಗಾಗಿ ಉಪಮಾಲಂಕಾರಲ್ಲಿ ಉಪಮೇಯ, ಉಪಮಾನ ಮತ್ತು ಉಪಮಾವಾಚಕ, ಉಪಮೇಯ, ಉಪಮಾನ ಮತ್ತು ಉಪಮಾವಾಚಕ. ಉಪಮಾವಾಚಕ ಅಂದರೆ ಅಂತ್ಯ ಅಂತ ಬರುತ್ತೆ. ಉಪಮೇಯ ಅಂದರೆ ಯಾವುದನ್ನು ಯಾವುದಕ್ಕೆ ಹೋಲಿಸಿದ್ರೆ ನೆನ್ಪಿಟ್ಕೊಳ್ಳಿ, ಉಪಮೇಯ ಮತ್ತು ಉಪಮಾನ. ಇನ್ನು ರೂಪಕ ಅಲಂಕಾರಕ್ಕೆ ಬಂದರೆ ಅಂತ್ಯ ಅಂತೆಲ್ಲ ಇರೋದಿಲ್ಲ, 2 ವಸ್ತು ಒಂದೇ ಅಂತ ಹೇಳುತ್ತೆ, ಅದನ್ನು ರೂಪಕ ಅಲಂಕಾರ ಅಂತ ಹೇಳೋದು. ಓಕೆ, ಎಕ್ಸಾಂಪಲ್ ಏನು ವಿದ್ವಾಂಸನಾದ ಅವನು ಸಾಕ್ಷಾತ್ ಶಾರದಾ ಪುತ್ರನೇ ಆತ ಅಂತ ಹೇಳೋದು. ಆ ಮನುಷ್ಯ ನಿಜವಾದ ದೇವರೇ ಇವರು ಅಂತ ನಾವು ಹೇಳ್ಬೋದು. ಇನ್ನು ಉತ್ಪ್ರೇಕ್ಷ ಅಲಂಕಾರಕ್ಕೆ ಬಂದರೆ ಏನು ಒಂದು ಪದವನ್ನು ಅಥವಾ ಸನ್ನಿವೇಶನ ಇನ್ಯಾವುದನ್ನೋ ಅಂತ ಅಂದ್ಕೊಂಡು ವರ್ಣಿಸಿದ್ರೆ ಅದನ್ನು ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳೋದು. ಇದನ್ನು ನಿಮಗೆ ಎಕ್ಸಾಂಪಲ್ ಕೊಟ್ಟು ಅಥವಾ ಡೆಫಿನೇಷನ್ನೇ ಕೇಳ್ಬೋದು, ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲ್ ಅಥವಾ ಡೆಫಿನೇಷನ್ ಕೇಳ್ತಾರೆ. ಓಕೆ, ಇಲ್ಲಿ ಏನು ರಕ್ತದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲು ಈ ರೀತಿ ಚಿಕ್ಕ ಚಿಕ್ಕ ಬೆಟ್ಟಗಳನ್ನು ಹೊಸದಾಗಿ ಹರಡಿರುವ ಎನ್ನುವಂತೆ ಸತ್ತು ಬಿದ್ದ ಆನೆಗಳ ಹಿಂಡು ಕಾಣುತ್ತಿತ್ತು. ಇದು ಉತ್ಪ್ರೇಕ್ಷ ಅಲಂಕಾರ. ನೆಕ್ಸ್ಟ್ ದೃಷ್ಟಾಲಂಕಾರಕ್ಕೆ ಬಂದರೆ ಏನು ಭಾವಿಸ್ತಾರೆ, ಇಲ್ಲಿ ಅದನ್ನು 2 ವಾಕ್ಯಗಳನ್ನ ಇಟ್ಕೊಂಡು ಇನ್ನೊಂದು ಮಿರರ್ ಇಮೇಜ್ ಅಂತ ಹೇಳ್ಬೋದು ನಾವು. ಮಿರರ್ ಇಮೇಜ್ ಥರ ಬರುತ್ತೆ 2 ಸೆಂಟೆನ್ಸಸ್ಸು, ಅದನ್ನು ದೃಷ್ಟಾಲಂಕಾರ ಅಂತ ನಾವು ಹೇಳೋದು. ಊರು ಉಪಕಾರ ಅರಿಯಿತು, ಹೆಣ ಶೃಂಗಾರ ಅರಿಯದು, ಆ ಥರ. ನೆಕ್ಸ್ಟ್ ಅರ್ಥಾಂತ್ಯರನ್ಯಾಸಂಕಾರಕ್ಕೆ ಬಂದರೆ ವಿಶೇಷ ಅರ್ಥ ಕೊಡುತ್ತೆ. ಓಕೆ, ಶ್ಲೇಷಾಲಂಕಾರಕ್ಕೆ ಬಂದರೆ ಬೇರೆ ಏನು ಶಬ್ದಗಳಿರುತ್ತೆ, ಅದನ್ನು ಬೇರೆ ಅರ್ಥ ಕೊಟ್ಟರೆ ಅದನ್ನು ಶ್ಲೇಷಾಲಂಕಾರ ಅಂತ ನಾವು ಹೇಳೋದು. ಓಕೆ, ಜಾಸ್ತಿ ಕೇಳೋದು ಏನು ಇವು 3. ಓಕೆ, ನೆಕ್ಸ್ಟು ಇಷ್ಟು ಬೇಕಾಗಲ್ಲ. ಇನ್ನು ಶಬ್ದಾಲಂಕಾರಕ್ಕೆ ಬಂದರೆ ಶಬ್ದಗಳ ಏನು ಅಲಂಕಾರ ಜಾಸ್ತಿ ಮಾಡಿದ್ರೆ ಅದರಲ್ಲಿ ಏನು ಅನುಪ್ರಾಸ, ಯಮ, ಚಿತ್ರಕವಿತ್ವ ಅಂತ 3 ಟೈಪ್ಸ್ ಇದೆ. ಇಂಪಾರ್ಟೆಂಟ್ ಇದು. ಯಾವ್ದು ಅನುಪ್ರಾಸ ಎಲ್ಲಿ ಬರುತ್ತೆ ಅಂದರೆ ಶಬ್ದಾಲಂಕಾರಲ್ಲಿ ಅನುಪ್ರಾಸ, ಯಮಕ ಮತ್ತು ಚಿತ್ರಕವಿತ್ವ. ಅನುಪ್ರಾಸ ಅಲ್ಲಿ 2 ಥರ, ವೃತ್ಯಾನುಪ್ರಾಸ ಮತ್ತು ಚೇಕಾನುಪ್ರಾಸ. ಒಂದಕ್ಕಿಂತ ವ್ಯಂಜನ ಜಾಸ್ತಿ 1ಕ್ಕಿಂತ 2 ಇದ್ದರೆ ಅದನ್ನು ವೃತ್ಯಾಲಂಕಾರ ಅಂತ ಹೇಳ್ತೀವಿ, ವೃತ್ಯಾನುಪ್ರಾಸ. ಚೇಕಾನುಪ್ರಾಸ ಅಲ್ಲಿ ಶಬ್ದಗಳನ್ನ ಜೋಡಿಸಿರ್ತಾರೆ, 2-3 ವ್ಯಂಜನ ಶಬ್ದ ಆಗುತ್ತೆ, ಆ ಶಬ್ದಗಳೇ ಮತ್ತೆ ರಿಪೀಟ್ ಆದರೆ ಅದನ್ನು ಚೇಕಾನುಪ್ರಾಸ ಅಂತ ನಾವು ಹೇಳೋದು. ಇನ್ನು ಯಮಕಾಲಂಕಾರಕ್ಕೆ ಬಂದರೆ ಒಂದಕ್ಕಿಂತ ಹೆಚ್ಚು ಶಬ್ದಗಳು 2-3 ಬರ್ತಾನೆ ಹೋಗಿರುತ್ತೆ ಈ ಥರ, ಅದನ್ನು ಯಮಕಾಲಂಕಾರ ಅಂತ ಹೇಳೋದು. ಇನ್ನು ಚಿತ್ರಕವಿತ್ವ ಅಂತ ಬಂದರೆ ಏನು ಒಂದೊಂದೇ ವ್ಯಂಜನ ಏನು ಜೋಡಿಸಿರ್ತಾರೆ, ಅಕ್ಷರಗಳನ್ನ ಜೋಡಿಸಿರ್ತಾರೆ, ಅದನ್ನು ಚಿತ್ರಕವಿತ್ವ ಅಂತ ಹೇಳೋದು. ಓಕೆ, ಸೊ ಇಷ್ಟು ಅಲಂಕಾರದ ಬಗ್ಗೆ ಇಷ್ಟು ನೀವು ತಿಳ್ಕೊಂಡ್ರೆ ಸಾಕಾಗುತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ. ಓಕೆ, ಇನ್ನು ನೆಕ್ಸ್ಟು ಪ್ರಬಂಧಗಳು ಹೇಗೆ ಬರೆಯೋದು, ಅದಕ್ಕೆ ಇಂಟ್ರಡಕ್ಷನ್ ಇರಬೇಕು. ಜನರಲ್ ಆಗೇ ಹೇಳಿಬಿಡ್ತೀನಿ, ಇಂಟ್ರಡಕ್ಷನ್ ಇರಬೇಕು, ಆಮೇಲೆ ಟಾಪಿಕ್ ಬದ ಬಾಡಿ ಇರಬೇಕು, ಆಮೇಲೆ ಕಂಕ್ಲೂಷನ್ ಇರಬೇಕು. ಓಕೆ, ಈ ಥರ ನೀವು ಪ್ರಬಂಧ ಬರಿಬೇಕಾಗುತ್ತೆ. ಇನ್ನು ಪತ್ರಲೇಖನಕ್ಕೆ ಬಂದರೆ ಪತ್ರಲೇಖನ ಅವಾಗೆಲ್ಲ ಭಾಳ ಪಾಪ್ಯುಲರ್ ಇತ್ತು, ಬಟ್ ಇವಾಗ ಪತ್ರಲೇಖನ ಕಡಿಮೆ ಆಗಿದೆ. ಆದರೂ ಪತ್ರಲೇಖನಲ್ಲಿ ವೈಯಕ್ತಿಕ ಪತ್ರ, ಮನವಿ ಪತ್ರ, ಜಾಹೀರಾತು ಮತ್ತು ಪ್ರಕಟಣೆಗಳು ಬಹಳಷ್ಟು ಟೈಪ್ಸ್ ಬರುತ್ತೆ. ಈ ವೈಯಕ್ತಿಕ ಪತ್ರ ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸಿಗೆ ಬರೆಯುವಂಥದ್ದು. ಓಕೆ, ಮನವಿ ಪತ್ರ ಅಂದರೆ ನಾವೇನಾದರೂ ಮನವಿ ಮಾಡೋವಂಥದ್ದು, ಆಡಳಿತಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಆಡಳಿತಕ್ಕೋಸ್ಕರ ನಿಯಮ ಎಲ್ಲ ಬರುತ್ತಲ್ಲ ಅದಕ್ಕೆ ಬಳಸುವಂಥದ್ದು. ಇನ್ನು ಜಾಹೀರಾತು ಪ್ರಕಟಣೆ ಬರುತ್ತೆ. ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಲೆಟರ್ ರೈಟಿಂಗ್ ಬರುತ್ತೆ.
ಇನ್ನು ನಾವು ಇಷ್ಟು ಸಾಕಾಗುತ್ತೆ. ಓಕೆ, ಓಕೆ. ಸೊ ಇಷ್ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟು. ಇನ್ನೂ ಒಂದು ಬರುತ್ತೆ, ಏನು ಗಾದೆಗಳು ಬರುತ್ತೆ. ಗಾದೆ ಮಾತು ವಿಸ್ತರಿಸಿ ಬರೆಯಿರಿ. ಇದು ಕಡ್ಡಾಯ ಕನ್ನಡ ಪೇಪರಲ್ಲಿ ಕೇಳ್ಬೋದು. ಓಕೆ, ಪ್ರಬಂಧ, ನಿಮಗೆ ಪ್ರಬಂಧ, ಆಮೇಲೆ ಏನು ಪತ್ರಲೇಖನ ಮತ್ತು ಇದು ಗಾದೆ ವಿಸ್ತರಿಸಿ ಬರೆಯಿರಿ. ಇವೆಲ್ಲ ಕಡ್ಡಾಯ ಕನ್ನಡ ಪೇಪರಿಗೆ ಬರ್ಬೋದು. ಅಥವಾ ಗಾದೆ ನಿಮಗೆ MCQಸಲ್ಲೂ ಬರ್ಬೋದು. ಯಾವುದೋ ಒಂದು ಗಾದೆ ಕೊಟ್ಟು ಅದ್ರ ಮೀನಿಂಗ್ ಇದೇನಂತಲೂ ಸಹ ಕೇಳ್ಬೋದು. ಸೊ ಗಾದೆ ಮಾತುಗಳು ಏನು ಅಂತಂದರೆ ಅದೆಲ್ಲ ಏನು ಒಂದು ಸಪ್ರೇಟಾಗಿ, ಅಂದರೆ ಒಂದು ವಾಕ್ಯದ ವಿಶೇಷ ಅರ್ಥ ಕೊಡುತ್ತೆ ಗಾದೆಗಳಲ್ಲಿ ಅಲ್ವಾ. ಎಷ್ಟೊಂದು ವಿಷಯಗಳು ಒಂದೇ ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಅದನ್ನು ಗಾದೆಯಲ್ಲಿ ಹೇಳ್ಬೋದು. ಹಾಗಾಗಿ ನೋಡಿ, ಎಕ್ಸಾಂಪಲ್ ತೊಗೊಳ್ಳಿ. ಹನಿ ಹನಿ ಕೂಡಿದರೆ ಹಳ್ಳ, ಇದೊಂದು ಗಾದೆ ಮಾತು. ಈ ಥರ ಗಾದೆಗಳನ್ನ ವಿಸ್ತರಿಸಿ ಕೊಡು ಅಂತ ಹೇಳ್ತಾರೆ ಅವರು. ಓಕೆ, ಇದನ್ನು ನೋಡ್ಕೊಳ್ಳಿ ಒಂದ್ಸತಿ. ಇನ್ನು ನುಡಿಗಟ್ಟುಗಳಿಗೆ ಬಂದರೆ ಇಂಗ್ಲೀಷ್ನಲ್ಲಿ ಇದನ್ನು ಇಡಿಯಮ್ಸ್ ಅಂತ ನಾವು ಹೇಳ್ತೇವೆ. ಏನು ಒಂದು ವಿಚಾರ ಅಥವಾ ಏನಾದರೂ ಒಂದು ಹೇಳಬೇಕು ಅಂತಂದರೆ ನುಡಿಗಟ್ಟನ್ನು ನಾವು ಬಳಸ್ತೇವೆ. ಅಂದರೆ ಮುಖಕ್ಕೆ ಮಂಗಳಾರತಿ ಮಾಡು, ಓಕೆನಾ, ಇದು ಗಾದೆ ಅಲ್ಲ, ನುಡಿಗಟ್ಟು ಇದು. ಓಕೆ, ಅದರ್ಥ ಏನು, ಜಗಳಕ್ಕೆ ಹೋಗಬೇಡ ಅಂದರೂ ಕೇಳಲಿಲ್ಲ, ನೀನು ಹೋಗಿ ಬೈಸ್ಕೊಂಡು ಬಂದೆ ಅಂತ ನಾವು ಹೇಳ್ತೀವಲ್ಲ, ಅದನ್ನು ನಾವು ಒಂದೇ ವರ್ಡಲ್ಲಿ ಏನು ಹೇಳ್ಬೋದು, ಮುಖಕ್ಕೆ ಮಂಗಳಾರತಿ ಅಂತ ನಾವು ಹೇಳ್ಬೋದು. ಮುಖಕ್ಕೆ ನೀರಿಳಿಸು, ಕೈ ಬಿಡಬೇಡಿ, ಕೈ ಕೊಡು, ಬೆವರು ಸುರಿಸು, ಮಾಡಿದ್ರು ಮಾರಯ್ಯ, ಇವೆಲ್ಲ ನುಡಿಗಟ್ಟು ಆಗುತ್ತೆ. ಇವೆಲ್ಲ ನುಡಿಗಟ್ಟುಗೆ ಎಕ್ಸಾಂಪಲ್. ಓಕೆ, ಇದಾದಮೇಲೆ ನಿಮಗೆ ಗದ್ಯವನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಕೇಳ್ಬೋದು. ಒಂದು ಗದ್ಯ ಕೊಟ್ಬಿಟ್ಟು ಅದನ್ನು ಸಣ್ಣದಾಗೆ ಬರೀರಿ ಅಂತ. ಓಕೆ, ಸೊ ಇಷ್ಟು ನಿಮಗೆ ಭಾಳಷ್ಟು ಕವರ್ ಆಗಿದೆ. ಅನುವಾದ ಮಾಡೋದಾಗಲಿ ಎಲ್ಲ ಕೇಳಬಹುದು. ಇಷ್ಟು ಫುಲ್ ನಿಮಗೆ ಏನು ಕನ್ನಡ ನಿಮಗೆ ಏನು ಕಡ್ಡಾಯ ಕನ್ನಡ ಪೇಪರು ಕವರ್ ಆಗುತ್ತೆ. ಕಡ್ಡಾಯ ಕನ್ನಡ ಪೇಪರ್ ನಿಮಗೆ KPSC ಎಕ್ಸಾಮ್ಸ್ ಬರೀತಾ ಇದ್ದರೆ ಕಡ್ಡಾಯ ಕನ್ನಡ ಕಂಪಲ್ಸರಿ ಇರುತ್ತೆ, ಬರೀಲೇಬೇಕು. ಆಮೇಲೆ ಭಾಳಷ್ಟು ಎಕ್ಸಾಮ್ಸಲ್ಲಿ ಪೇಪರ್ 2 ಆಗಿ ಕನ್ನಡ ಇದ್ದೇ ಇರುತ್ತೆ. ಹಾಗಾಗಿ ಎರಡೂ ಆಸ್ಪೆಕ್ಟಿಂದ ನಾವು ಕವರ್ ಮಾಡಿದ್ದೀವಿ. MCQ ಆಸ್ಪೆಕ್ಟಿಂದನೂ ಅಷ್ಟೇ, ಕಡ್ಡಾಯ ಕನ್ನಡಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ, ಅದರೂ ಸಹ ನಾವು ಕವರ್ ಮಾಡಿದ್ದೀವಿ. ಹಾಗಾಗಿ ನೀವು ಕನ್ನಡ ಗ್ರಾಮರ್ ನಾನು ಮಾಡಿರೋ ಕ್ಲಾಸಸ್ಸು ಏನು ವೀಡಿಯೋಸ್ ಇದ್ದಾವೆ ಅದನ್ನೆಲ್ಲ ನೀವು ಒಂದು ಸತಿ ಓದಿದ್ರೆ ನಿಮಗೆ ಖಂಡಿತ ನೀವು ಎಕ್ಸಾಮ್ನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಇನ್ನು ಇಷ್ಟು ಫುಲ್ ನೀವು ಓದಿದ್ಮೇಲೆ ಏನು ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ದು ಸಾಲ್ವ್ ಮಾಡಬೇಕು. ಕ್ವೆಶನ್ಸು ಯಾವ ಥರ ಕೇಳಿದ್ದಾರೆ ಅಂತ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ತಪ್ಪದೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ನೀವು ಸಾಲ್ವ್ ಮಾಡಿ ಅಂತ ಹೇಳ್ತೇನೆ. ಓಕೆ, ಸೊ ಇಲ್ಲಿಗೆ ನಾವು ಕನ್ನಡ ಗ್ರಾಮರ್ನ ನಾವು ಕಂಪ್ಲೀಟ್ ಮಾಡಿದ್ದೇವೆ. ಓಕೆ, ಇನ್ನು ನೆಕ್ಸ್ಟು ಸಾಹಿತ್ಯ ನೋಡಬೇಕು. ಸಾಹಿತ್ಯನ ನೋಡೋಣ. ಇನ್ನು ನೆಕ್ಸ್ಟು ಸೀರೀಸು ಅದಕ್ಕೆ ಡೆಡಿಕೇಟ್ ಆಗಿರುತ್ತೆ, ಕನ್ನಡದಿಂದ ಏನಾದರೂ ಬಂದರೆ. ಓಕೆ, ಹಾಗಾಗಿ ನಿಮಗೇನಾದರೂ ಇನ್ನೇನಾದರೂ ಡೌಟ್ಸ್ ಏನಾದರೂ ಇದೆ ದಯವಿಟ್ಟು ಕಮೆಂಟ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದಾಗೆ ನಿಮಗೆ ಏನು ಬೇಕು ಅನ್ನೋದು ನನಗೆ ಅರ್ಥ ಆಗುತ್ತೆ ಅಲ್ವಾ. ದಟ್ ಈಸ್ ದ ವೇ ಆಫ್ ಕಮ್ಯುನಿಕೇಷನ್ ಅಂತ ನಾವು ಹೇಳೋದು ನಮ್ಮಿಬ್ಬರ ಮಧ್ಯೆ. ಹಾಗಾಗಿ ಕಮೆಂಟ್ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಹೆಚ್ಚೆಚ್ಚು ನೀವು ಸಬ್ಸ್ಕ್ರೈಬ್ ಆದಷ್ಟು ನನಗೂ ಹೊಸ ವೀಡಿಯೋ ಮಾಡಬೇಕು, ಟಾಪಿಕ್ ಮಾಡಬೇಕು ಅಂತ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಆ ಕಾರಣದಿಂದ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಸೊ ಅಲ್ಲಿ ಮುಂದಿನ ವೀಡಿಯೋದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ಟೇ ಟ್ಯೂನ್ ಟು ಮೈ ಚಾನಲ್ ಅಂತ ಹೇಳ್ತೇನೆ. ಬಾಯ್, ಟೇಕ್ ಕೇರ್.